ವೀಕ್ಷಕರೇ, ನಾವು ಇವಾಗಿರೋದು ಬ್ರಹ್ಮಾವರ ಬಾರ್ಕೂರಲ್ಲಿ. ಮೇಡಮ್ ದೀಪ್ತಿ ಅಂತೇಳಿ ಲೋಕೇಶ್ ಅಂತ ಅವರು ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಿದ್ದಾರೆ. ಏನಕ್ಕೆ ಅಂದರೆ ಇವರು ಜಾಸ್ತಿ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡಿರೋದು ಬ್ಲೌಸ್ ಪರ್ಪಸ್ಗೆ. ಬಟ್ ಅವ್ರಿಗೆ ಆಲ್ರೆಡಿ ಜಾಸ್ತಿ ವರ್ಕ್ ಇರೋದು ಬಂದ್ಬಿಟ್ಟು ಲೋಗೋಸು, ಸುಮಾರು ಲೋಗೋಸ್ ಮಾಡ್ತಾರೆ. ತುಂಬ ಮಣಿಪಾಲ್ ಹಾಸ್ಪಿಟಲ್ದು ಆ ಕಡೆ ಈ ಕಡೆದು ಎಲ್ಲದೂ ಥರನೂ ಲೋಗೋಸ್ ಕವರ್ ಮಾಡಿಬಿಟ್ಟು ಲೋಗೋಸ್ ಎಂಬ್ರಾಯ್ಡ್ರಿನೇ ಜಾಸ್ತಿ ಫೇಮಸ್ ಇವ್ರು. ಆ್ಯಕ್ಚುಲಿ ಬ್ಲೌಸು ಅದೇ ಥರ ವರ್ಕ್ ಮಾಡ್ತಾರೆ. ರೆಡಿಮೇಡ್ ಬ್ಲೌಸ್ ಮೇಲೂ ಇವ್ರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಚಿಕ್ಕ ಪುಟ್ಟ ಬುಟ್ಟಾಸ್ಗಳು ಆ ಥರ. ಸೊ ಯಾವ ಥರ ಮಾಡ್ತಾ ಇದ್ದಾರೆ ಏನು ಅಂತ ತಿಳಿಸ್ಕೊಡ್ತಾರೆ. ಒಂದ್ಸರಿ ಬನ್ನಿ ನೋಡಿ. ಕೈ ಕಸೂತಿ ಕೆಲಸ ಅಂದರೆ ಟೈಲರಿಂಗ್ ಕೆಲಸ ಎಷ್ಟೋ ಹೆಣ್ಮಕ್ಳ ಮನೆ ಬೆಳಗಿದೆ. ಸೊ ಹಾಗೆ HSW ಮಿಷನಿಂದವೂ ಕೆಲವು ಮನೆಗಳು ಬೆಳಗ್ತಾ ಇದೆ, ಇನ್ನೂ ಬೆಳಗ್ಲಿಕ್ಕಿದೆ. ಅದನ್ನು ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ ಸರ್. ಅಂದರೆ ಮುಂಚೆ ಕೈ ಕಸೂತಿ ಮಾಡಬೇಕಂದ್ರೆ ಒಂದು ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕಿದ್ದಿತ್ತು. ಇಲ್ಲ ಅಂದರೆ ಇದು ಟೈಲರ್ ಹತ್ರ ಹೋಗಿ ಅಲ್ಲಿ ಕಲಿತು ಮತ್ತು ಅದಾದ ನಂತರ ಈ ಸಿಂಗಲ್ ನೀಡಲ್ ಮಿಷನ್ ಬರುತ್ತಲ್ಲ ಅದರಲ್ಲಿ ಕೆಲಸ ಮಾಡಬೇಕಿದೆ. ಅದರಲ್ಲಿ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಕ್ ಪೇನ್ ಆಗೋದು ಇದೆಲ್ಲ ಬರ್ತಾ ಇದ್ದಿತ್ತು. ಬಟ್ ಇವಾಗ HSW ಅವರು ಆವಿಷ್ಕಾರದಿಂದ ಖಾಲಿ ಒಂದು ಸಿಂಪಲ್ ನಮ್ಮದು ಸ್ಮಾರ್ಟ್ಫೋನ್ ಯೂಸ್ ಮಾಡಿದಾಗೆ ಮಾಡಿದರೆ ಸಾಕಾಗತ್ತೆ ಅಷ್ಟೇ. ಅದರಲ್ಲೇ ಎಲ್ಲ ಡಿಸೈನ್ಸ್ ಇರುತ್ತೆ, ಅದರಲ್ಲೇ ಎಲ್ಲ ಮಾರ್ಕಿಂಗ್ ಸಹ ಇರುತ್ತೆ. ಜಸ್ಟ್ ಅವರು ಮಾರ್ಕ್ನೊಂದು ಸೆಟ್ ಮಾಡಿಬಿಟ್ಟು ಖಾಲಿ ಅದನ್ನು ಕೊಟ್ಬಿಟ್ರೆ ಆಯಿತು, ಸರಿ ಇದಾಗ್ಬಿಡುತ್ತೆ. HSW 5G ಮಿಷನ್ ಸಿಂಪಲ್ ಮಿಷನ್ ಅಂತ ಯಾವತ್ತೂ ತಿಳಿಸ್ಕೊಟ್ಟು ಹೋಗಬೇಡಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಆದಾಯ ಎಷ್ಟಿದೆ ಅಂತ ಹೇಳಿದ್ರೆ, ಈಗ ಒಂದು ಸಿಂಪಲ್ ಆಗಿ ಬ್ಲೌಸ್ ರೆಡಿ ಮಾಡೋದಾದ್ರೆ ಫ್ರಂಟ್ ಮತ್ತು ಬ್ಯಾಕು ಇವಾಗ ಜಸ್ಟ್ ಇಲ್ಲಿ ನಾರ್ಮಲ್ ಆಗಿ 500 ರೂಪೀಸನ್ನು ತಗೊಳ್ತಾ ಇದ್ವಿ. ಈಗ ಒಂದು ಬ್ಯಾಕ್ ಅಥವಾ ಮತ್ತೆ ಫ್ರಂಟ್ ಮಾಡಬೇಕಾದ್ರೆ ಜಸ್ಟ್ 1.5 ಅವರಲ್ಲಿ ಮುಗಿಬಿಡುತ್ತೆ. ದಿವಸಕ್ಕೆ ಮಿನಿಮಮ್ ಅಂದ್ರೆ ಒಂದು 6 ರಿಂದ 7 ಬ್ಲೌಸ್ ಮಾಡಿದ್ರು ಮಿನಿಮಮ್ ಆಗಿ ದಿವಸಕ್ಕೆ ಒಂದು 6 ರಿಂದ 7 ಸಾವಿರ ತನಕ ಆರಾಮ್ಸೆ ದುಡಿಬಹುದು. ಏನು ತೊಂದರೆ ಇಲ್ಲ, ಆದಾಯ ಅಷ್ಟಿದೆ ಇದರಲ್ಲಿ. ಇವಾಗ ನೀವು ವಿಕಲಚೇತನರಾ ಸಿಂಪಲ್ ಆಗಿ ಈ ಒಂದು ಮಿಷನ್ ತಗೊಳ್ಬೇಡಿ. ನಿಮ್ಗೆ ಹೊರಗಡೆ ಹೋಗ್ಬೇಕಂತಿಲ್ಲ, ಏನಿಲ್ಲ. ಇಲ್ಲಿ ಜಸ್ಟ್ ಮೊಬೈಲ್ ಹೇಗೆ ವರ್ಕ್ ಮಾಡ್ತಿದ್ರೆ ಹಾಗೆ ವರ್ಕ್ ಮಾಡಿಬಿಟ್ರೆ ನಿಮಗೆ ಆದಾಯ ಖಂಡಿತವಾಗ್ಲೂ ಬರುತ್ತೆ. ಸಪೋಸ್ ಇಲ್ಲ ಅಂತ ಹೇಳಿದ್ರೆ ನೀವೀಗ ಮಗು ಸಣ್ಣದಿದೆಯಾ, ಸಣ್ಣ ಮಗು ಇದ್ರೂ ಸಹ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಈಗ ಮನೆಯಲ್ಲಿ ಸಣ್ಣ ಮಗು ಇದ್ದರೆ ಈ ಆರಿ ಕೆಲಸ ಮಾಡೋದಾದರೆ ಸಣ್ಣ ಸಣ್ಣ ನೀಡಲ್ಸ್ ಆಗಲಿ ಇಲ್ಲ ಬೀಡ್ಸ್ ಆಗಲಿ ಏನೋ ತಿನ್ನತ್ತಂತ ಹೇಳ್ಬೋದು. ಬಟ್ ಈ ಮಿಷನಲ್ಲಿ ಹಾಗಲ್ಲ, ಇದು ಸ್ವಲ್ಪ ಹೈಟ್ ಆಗಿದೆ. ಮಕ್ಕಳು ಸಹ ಮೇಲೆ ಸಹ ಬಂದು ಇದನ್ನು ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ನಿಮಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಮುಜುಗರ ಆಗ್ತಿದೆಯಾ, ಮನೇಲಿ ತಗೊಬಂದು ಇದನ್ನು ಮಾಡ್ಬೋದು. ಆದರೆ ಇದರಲ್ಲಿ ಒಂದಂದರೆ ಒಂದು ಮಾರ್ಕೆಟಿಂಗ್, ನೀವೊಂದು ಹೊರಗಡೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ನ ಒಂಚೂರು ಬೆಳೆಸ್ಕೊಂಡ್ರೆ ಈಸಿಯಾಗಿ ನೀವು ಆದಾಯನ ಬೆಳೆಸ್ಕೊಳ್ಬೋದು. HSW ಮಿಷನ್ ಹಾಕಿದ ಮೇಲಿಂದ ನಮಗೆ ಎಷ್ಟೋ ಜನಗಳ ಪರಿಚಯ ಆಗಿದೆ. ಇಲ್ಲೇ ನೋಡ್ಬೋದು. ಇಲ್ಲೇ ಇದು ಆ್ಯಕ್ಚುಲಿ ನೋಡಿದರೆ ಇದು ನಮ್ಮ ಸ್ಕೂಲ್ಸ್, ಇದು ಮೂಡುಬಿದ್ರೆಯಿಂದ. ಇದು ಆ್ಯಕ್ಚುಲಿ ಮೇನ್ ಬ್ರ್ಯಾಂಡ್ ಕಿರ್ಲೋಸ್ಕರ್ ಕಂಪನಿಯಿಂದ. ಹಾಗೆಯೇ ಕೆಳಗಡೆ ಬಂದರೆ ಇದು ಸ್ವಿಸ್ಲೆ, ಗುಜರಾತಿಂದ ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು. ಅದಾದ ಮೇಲೆ ನೆಕ್ಸ್ಟ್ ಇದು ಟ್ರಿಟೋನಿಕ್ಸ್ ಅಂತ ಕಂಪನಿ, ಇದು ಮೆರೈನ್ ಶಿಪ್ಗಳನ್ನು ರೆಡಿ ಮಾಡುವಂಥ ಕಂಪನಿ, ಅವರು ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದಾದ ಮೇಲೆ ಮಣಿಪಾಲ್ ಅಕಾಡೆಮಿಯವರು ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಹಾಗೆಯೇ ನಮ್ಮ ಮಣಿಪಾಲಲ್ಲಿ ಇರುವಂಥ ಎಲ್ಲ ಡಾಕ್ಟರ್ಸ್ಗಳಿಗೂ ಅವರ ಸ್ಕ್ರಬ್ ಅಂದರೆ ಅವರು ಹಾಕುವಂಥ ಬಟ್ಟೆಗಳಿಗೆ ಅವರ ನೇಮ್ ಬ್ರ್ಯಾಂಡಿಂಗ್ ಸಹ ನಾವೇ ಮಾಡಿಕೊಡುವಂಥದ್ದು. ಹಾಗೆಯೇ ಇದು ರೆಸಾರ್ಟ್, ಇದು ಸ್ವಾಗತ್ ಸೈಬರ್ ಕಡೆ ರೆಸಾರ್ಟ್, ಇದೆಲ್ಲ ಆಲ್ಮೋಸ್ಟ್ ಆಲ್ ನಾವು ಮಾಡಿದ್ವಿ. ಇದು ಆ್ಯಕ್ಚುಲಿ ಸ್ಯಾಂಪಲ್ಸ್ ಬಿಟ್ಟು ಬೇರೆ ಎಲ್ಲ ಮಾಡಿದ್ವಿ. ಅದ್ಯಾವುದು ಎಲ್ಲದೂ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದಕ್ಕೆ. ಹಾಗೆಯೇ ಇವ್ರದ್ದು ಬಂದರೆ ಒಂದೊಂದು ಆರ್ಡರ್ ಬರೋದಿಲ್ಲ, ಬಂದರೆ 100, 150, 200, 300 ಆ ಥರ ಆರ್ಡರ್ಸ್ ಬರ್ತಾ ಇರುತ್ತೆ. ಬಂದರೆ ಒಂದೇ ಸರಿ ಬರುತ್ತೆ. ಇಷ್ಟೊಂದು ಪಾಯಿಂಟ್ಸ್ ಹೇಳಿದ್ನಲ್ಲ ಇವಾಗ ನಾನು. ಇನ್ನೀಗ ಏನಿದೆ ಮುಂದಿರೋದೆಲ್ಲ ಮೇಡಮ್ ಹೇಳ್ತಾರೆ. ನಮ್ಮ ಶಾಪ್ ಇರೋದು ಪೇಟೆಯಿಂದ ತುಂಬ ಒಳಗೆ ಅಂದರೆ ಇಂಟೀರಿಯರ್ ಪ್ಲೇಸಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಡಿಮ್ಯಾಂಡ್ HSW ಮಿಷಿನಿಂದ ಡಿಮ್ಯಾಂಡ್ ಏನೂ ಕಮ್ಮಿ ಆಗಿಲ್ಲ. ಯಾಕಂದರೆ ಒಳ್ಳೆ ಡಿಮ್ಯಾಂಡ್ ಇದೆ. ಯಾಕಂದರೆ ಮಿಷಿನ್ ವರ್ಕ್ ತುಂಬ ಫೇಮಸ್ ಆಗಿದೆ ಇವಾಗ. ಯಾಕಂದರೆ ಎಲ್ಲರೂ ಕೇಳೋದು ಮಿಷಿನ್ ವರ್ಕ್. ಎಲ್ಲ ನಿಮ್ಮದು ಫಿನಿಶಿಂಗ್ ಒಳ್ಳೆ ಇದೆ, ಕ್ವಾಲಿಟಿ ಒಳ್ಳೆ ಇದೆ, ಥ್ರೆಡ್ ಕ್ವಾಲಿಟಿ ಕೂಡ ಒಳ್ಳೆ ಇದೆ. ಈವನ್ ಯಾವ ಸೈಜಲ್ಲಿ ಕೊಡ್ತೇವೆ ಅದೇ ಸೈಜ್ ಪ್ರಾಪರಾಗಿ ಬರ್ತಾ ಇದೆ. ಈ ಮಿಷಿನ್ ತೊಗೊಂಡ್ಬಿಟ್ರೆ ದುಡಿಮೆ ಬಂದುಬಿಡತ್ತಾ, ಕೆಲಸ ಬಂದುಬಿಡತ್ತಾ, ಈ ಥರ ಕ್ವಶನ್ಸ್ ಎಲ್ಲ ಇದ್ದರೆ, ಥಾಟ್ ಎಲ್ಲ ಇದ್ದರೆ ಬಿಟ್ಬಿಡಿ. ಯಾಕಂದರೆ ಇದರಿಂದ ತುಂಬಾ ಲಾಭ ಆಗುತ್ತೆ. ಮನೇಲಿ ಕೂತು ವರ್ಕ್ ಮಾಡೋದ್ರಿಂದ ಇನ್ನೂ ಲಾಭ ಆಗುತ್ತೆ. ಇದೆಲ್ಲ ಕಸ್ಟಮರ್ಸ್ದು ನೋಡಿ ಹೇಗೆ ವರ್ಕ್ ಆಗಿದೆ ಅಂತ ಕಾಣ್ತದಲ್ಲ. ಸೊ ಇದರಿಂದ ಇನ್ನೂ ವರ್ಕ್ ಇದೆ. ಇದು ಬ್ರೈಡದು ಬ್ಲೌಸು. ನಾವು ಬ್ರೈಡ್ ಬ್ಲೌಸ್ ಎಲ್ಲ ಇದೇ ಥರ ಮಿಷಿನ್ ವರ್ಕಲ್ಲೇ ಮಾಡ್ತೀವಿ. ಹಾಗೆ ನಾನು ಮಿಷಿನ್ ವರ್ಕ್ ವಿತ್ ಆರಿ ವರ್ಕ್ ಕೂಡ ಮಾಡಿಸಿದ್ದೀನಿ ನೋಡಿ ಅಂತೆ. ಇದು ನಾನೇ ಮಾಡಿದ್ದು ಆರಿ ವರ್ಕ್ ಪ್ಲಸ್ ಮಿಷಿನ್ ವರ್ಕ್. ಇದೆಲ್ಲ ಮಿಷಿನಲ್ಲೇ ಮಾಡಿಸಿರುವಂಥದ್ದು, HSW ಮಿಷಿನಿಂದನೇ ಮಾಡಿರುವಂಥದ್ದು. ಎಲ್ಲ ಬ್ಲೌಸ್ ನೋಡಿರುವಂತೆ ಎಲ್ಲ ಆರಿ ಮಿಕ್ಸ್ ಮಿಷಿನ್ ವರ್ಕ್ ನಾನು ಮಾಡಿಸಿದ್ದೀನಿ ಆಲ್ಮೋಸ್ಟ್ ಆಗಿ. ಮೇಲ್ಗಡೆ ಎಲ್ಲ ನಾನು ಸ್ಟಿಚ್ ಮಾಡಿರುವಂಥದ್ದು ಬ್ಲೌಸು, ಎಲ್ಲ ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸಸ್ಗಳು ಇದು.
ಇಲ್ಲಿ ಕೂತ್ಕೊಂಡು ಟೈಮ್ ಸೇವ್ ಆಗುತ್ತೆ ನನಗೆ, ಅಂದರೆ HSW ಮಿಷಿನಲ್ಲಿ ವರ್ಕ್ ಹಾಕಿಬಿಟ್ಟು ಕೂಡ ಟೈಮ್ ಸೇವ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಕೂಡ ಮಾಡ್ತಾ ಇದ್ದೀನಿ, ಸೊ ಆರಿ ವರ್ಕ್ ಕೂಡ ಮಾಡ್ತಾ ಇದ್ದೀನಿ, ಮಿಷಿನ್ ವರ್ಕ್ ಕೂಡ ಮಾಡ್ತಾ ಇದ್ದೀನಿ. HSW ಮಿಷಿನ್ 5G ಮಿಷಿನ್ ತಂದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಮಧು ಸಿವಿಂಗ್ಸ್ ಅವರಿಗೆ. ಯಾಕಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಹ್ಯಾಂಡ್ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ, ಏನೇ ಫಾಲ್ಟು ಇಲ್ಲ ಇವರಿಂದ. ಮತ್ತು ಸರ್ವಿಸ್ ಕೂಡ ಇವರದ್ದು, ಈವನ್ ಸರ್ವಿಸ್ ಕೂಡ ಮಂತ್ಲಿ ಸರ್ವಿಸ್ ಅಂತ ಇರುತ್ತೆ, ಇಯರ್ಲಿ ಸರ್ವಿಸ್ ಅಂತ ಇರುತ್ತೆ. ಸೊ ಆವಾಗ ಕಾಲ್ ಮಾಡಿ ಎಲ್ಲ ಕೇಳ್ತಾ ಇರ್ತಾರೆ, ನಿಮ್ಮದು ಮಿಷಿನ್ ಕಂಡೀಷನ್ ಹೇಗಿದೆ ಎಲ್ಲ ಕೇಳ್ತಾರೆ. ಸೊ ಸರ್ವಿಸ್ ಕೂಡ ಈವನ್ ಆಗಿ ಒಳ್ಳೆ ಆಗಿದೆ, ರೆಸ್ಪಾನ್ಸ್ ಕೂಡ ಒಳ್ಳೆ ಆಗಿದೆ. ಡಿಸೈನ್ ಕ್ರಿಯೇಟ್ ಮಾಡಬೇಕಂದ್ರೆ ಇವಾಗ ನಾನು ಈ ಡಿಸೈನನ್ನು ಕ್ರಿಯೇಟ್ ಮಾಡಿಸಿರೋದು ನಾನು. ಸೊ ಕ್ರಿಯೇಟ್ ಮಾಡಿಸಿದ್ದು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಧು ಸಿವಿಂಗ್ಸ್, ನೀವು ಈ ಮಿಷಿನನ್ನು ಪ್ರೊವೈಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.